ನಮಸ್ಕಾರ. ಈ ದಿನದ ಪ್ರೆಡಿಕ್ಷನ್ ಟುಡೇ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ತುಂಬ ಸ್ಟ್ರಾಂಗ್ ಗ್ರಹಗಳು ನಿಮ್ಮ ಒಂದು ಜಾತಕದಲ್ಲಿದ್ದಾಗ ತುಂಬ ಅಟ್ಯಾಚ್ಮೆಂಟ್ ಆಗಿದೆ. ಎಸ್ಪೆಷಲಿ ಶುಕ್ರ ದಶೆ ಬಂದಾಗ ನೀವು ಎಲ್ಲರ ಜೊತೆ ಸ್ನೇಹಮಯವಾಗಿ ಚಂದ ಇರ್ತೀರಿ. ಡಿಟ್ಯಾಚ್ಮೆಂಟ್ ಶನಿ ಬಂದಾಗ 12ನೇ ಮನೆಯಲ್ಲಿ ಶನಿ, ಕುಂಭರಾಶಿಯಲ್ಲಿ 8ನೇ ಮನೆಯಲ್ಲಿ ಕೇತು ಬಂದಾಗ 100% ನೀವು ಸ್ಪಿರಿಚುವಲ್ಗೆ ಹೋಗ್ಬಿಡ್ತೀರಿ. ಯಾಕೆ ಅಂದರೆ ಈ ಗ್ರಹಗಳು ಕೇತು ಮತ್ತು ಶನಿ ಏನು ಮಾಡ್ತಾರೆ, ನಿಮ್ಮ ಸ್ಪಿರಿಚುವಲ್ ಗ್ರೋತನ್ನು ಹೆಚ್ಚು ಮಾಡ್ತಾರೆ, ಆಧ್ಯಾತ್ಮಿಕ ಕಡೆ ಹೋಗ್ಲಿಕ್ಕೆ ಹೆಚ್ಚು ಮಾಡ್ತಾರೆ. ಶುಕ್ರ ಗ್ರಹ ಮಾತ್ರ ನಿಮ್ಮನ್ನ ತುಂಬ ಐಶ್ವರ್ಯವನ್ನು ಕೊಟ್ಟು ಈ ಜಗತ್ತಿನ ಜೊತೆ ಒಳ್ಳೆ ಒಡನಾಟ ಇರುವಂಗೆ ಮಾಡುವಂಥ ಗ್ರಹ ಶುಕ್ರ. ಹೀಗಾಗಿ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟನ್ನು ಈ ದಿನ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಬಗ್ಗೆ ನೋಡೋಣ. ಕೆಲವೊಬ್ರು ಆಧ್ಯಾತ್ಮಿಕನೇ ಬೇಡ ಅಂತಿರ್ತಾರೆ ಸ್ಟಾರ್ಟಿಂಗು. ಅಂದರೆ ಅವರ ಪ್ಲ್ಯಾನೆಟಲ್ಲಿ, ಅವರ ಮನೆಯಲ್ಲಿ ಯಾವ ಗ್ರಹಗಳು ಸಪೋರ್ಟ್ ಇದ್ದಾವೆ ಮತ್ತು ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ದೊಡ್ಡ ದೊಡ್ಡ ಶರಣರು, ಮಹಾನ್ ಎನ್ಲೈಟನ್ಮೆಂಟ್ ಮಾಸ್ಟರ್ ಇರೋರು ಅವರ ಸ್ಥಾನದಲ್ಲಿ ಉನ್ನತವಾದ ಗ್ರಹಗಳ ಒಂದು ಚಲನೆ ತುಂಬ ಅರ್ಥಗರ್ಭಿತವಾಗಿದ್ದಾಗ ಅವರು ಆಧ್ಯಾತ್ಮಿಕದ ಕಡೆನೇ ಒಲುತ್ತಾರೆ, ಪೂಜೆದ ಕಡೆನೇ ಒಲುತ್ತಾರೆ. ಕೆಲವೊಬ್ರು ಕೇಳ್ತಿರ್ತಾರೆ, ಸ್ವಲ್ಪ ದಿನ ಆಯಿತು ಪೂಜೆ ಬಿಟ್ಬಿಟ್ಟಿವಿ ಸ್ವಾಮಿ, ಧ್ಯಾನ ಬಿಟ್ಬಿಟ್ಟಿವಿ ಸ್ವಾಮಿ, ನಾವು ಮಾಡ್ತಾ ಇಲ್ಲ ಸ್ವಾಮಿ ಅಂತಿರ್ತಾರೆ. ಯಾಕೆ? ಅವರ ಜಾತಕದಲ್ಲಿರ್ತಕ್ಕಂಥ ಸ್ವಾಮಿ ಅಂದರೆ ಗ್ರಹ, ಆ ಮನೆಯ ಗ್ರಹ ಅಲ್ಲಿಗೆ ಒಂದು ಕೋರ್ಸ್ ಮುಗೀತು ಅಂತ ನೆಕ್ಸ್ಟ್ ಗ್ರಹ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಸಪೋಸ್ ಉದಾಹರಣೆಗೆ ಈ ಬುಧ ದಶೆ ಬಂತು. ಬುಧ ದಶೆಯಲ್ಲಿ ಜ್ಞಾನಕಾರಕವಾದಂಥ ಬುಧ ಎಲ್ಲವನ್ನ ಕೊಡ್ತಾನೆ. ಬುದ್ಧಿಗೆ ಸಂಬಂಧಿಸಿದ ಹಾಗೆ ಬುದ್ಧಿತನದಿಂದ, ಚಾಣಾಕ್ಷತನದಿಂದ ತುಂಬ ಅರ್ಥಗರ್ಭಿತವಾದ ಜೀವನ ನಡೆಸ್ತಾನೆ. ಆಧ್ಯಾತ್ಮಿಕ ಬರುತ್ತೆ, ಎಲ್ಲ ಬರುತ್ತೆ. ಅದು ಮುಗಿದ ತಕ್ಷಣ ಕೇತು ದಶೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವೊಬ್ರು ಹೇಳ್ತಾರೆ, ಮೊದಲೆಲ್ಲ ಧ್ಯಾನ ಮಾಡ್ದ, ಎಲ್ಲ ಸಾಧನೆ ಮಾಡ್ದ, ಈಗ ಕೇತು ದಶೆ ಬಂದಮೇಲೆ ದೇವಸ್ಥಾನ ಕೂಡ ಹೋಗೋದು ಬಿಟ್ಟಿದ್ದಾನೆ, ದೇವರ ಮೇಲೆ ನಂಬಿಕೆ ಕೂಡ ಕಮ್ಮಿ ಆಗಿದೆ. ಅಂದರೆ ಆ ಕೇತು ಗ್ರಹ ಇವರನ್ನ ತುಂಬ ಆಟ ಆಡಿಸ್ತಾ ಇದ್ದಾನೆ ಅಂತ ಅರ್ಥ. ಹೀಗಾಗಿ ಆ ಗ್ರಹಗಳ ಚಲನೆ ಎಲ್ಲಿ ಯಾವ ಗ್ರಹ ತುಂಬ ಚೆನ್ನಾಗಿ ಆಧ್ಯಾತ್ಮಿಕಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈಗ ಈ ಒಂದು ಚಲನೆಯಲ್ಲಿ ಈ ಉದಾಹರಣೆಗೆ ಕುಂಭ ರಾಶಿಯಲ್ಲಿ ಕೇತು ಇದ್ರೆ ಅವರು ಅದ್ಭುತವಾದ ಸಾಧನೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ. 8ನೇ ಮನೆಯ ಸ್ವಾಮಿ 12ನೇ ಮನೆಯ ಸ್ವಾಮಿಯನ್ನು ನೋಡಿದ್ರೆ, 12ನೇ ಮನೆಯನ್ನು ಸ್ವಾಮಿ ನೋಡಿದ್ರೆ ಆ ದೃಷ್ಟಿ ಚೆನ್ನಾಗಿತ್ತು ಅಂದರೆ, ಆ ಮನೆಯಲ್ಲಿ ಶನಿ ಇದ್ದ ಅಂದರೆ 100% ಒಳ್ಳೆ ಸಾಧನೆನೇ ಮಾಡಿಬಿಡ್ತಾರೆ ಅವರು ಈ ಆಧ್ಯಾತ್ಮಿಕ ಇದರಲ್ಲಿ. ಯಾಕೆ ಅಂದರೆ ಈ ಕೇತು ಒಂಟಿತನವನ್ನು ಇಷ್ಟಪಡ್ತಾನೆ, ಶನಿ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. 12ನೇ ಮನೆಯ ಸ್ವಾಮಿ, ಮೋಕ್ಷಕಾರಕ ಸ್ವಾಮಿ 12ನೇ ಮನೆಯಲ್ಲಿದ್ದಾಗ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಹೀಗಾಗಿ ಈ ಪ್ರೆಡಿಕ್ಷನ್, ಈ ಉದಾಹರಣೆಗೆ ಇವ್ರದ್ದು ಈ ಲಗ್ನ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿಗೆ ಅವ್ರಿಗೆ 8ನೇ ಮನೆ ಆಗುತ್ತೆ ಅನ್ಕೊಳ್ಳಿ. ಕುಂಭರಾಶಿ 8ನೇ ಮನೆಯಲ್ಲಿ ಆದಾಗ 100% ಅವರು ಸಾಧನೆಯನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ರಾಶಿಯಲ್ಲಿ ಶನಿ ಇದ್ದಾನೆ 12ನೇ ಮನೆಗೆ ಅನ್ಕೊಳ್ಳಿ, ಹೆಚ್ಚು ಸಾಧನೆ ಆಗುತ್ತೆ. ಹೀಗಾಗಿ ಪ್ರತಿಯೊಂದು ಸಾಧನೆ ಮತ್ತು ಎಲ್ಲದಕ್ಕೂ ಮೂಲ ಗ್ರಹಗಳ ಕಾರಣ ಇದೆ. ಅದ್ರ ಜೊತೆ ಸತ್ಸಂಗ, ಯಾರ ಜೊತೆ ನೀವು ಸ್ನೇಹ ಚೆನ್ನಾಗಿರ್ತೀರೋ ಆ ಸಂಘನೇ ನಿಮ್ಮನ್ನ ಪರಿವರ್ತನೆ ಮಾಡಲಿಕ್ಕೆ 100ಕ್ಕೆ 100 ಸತ್ಯ ಇದೆ. ಹೀಗಾಗಿ ಎಸ್ಪೆಷಲಿ ಒಳ್ಳೆಯವರ ಸಂಘ, ಆಧ್ಯಾತ್ಮಿಕದಲ್ಲಿರೋರ ಸಂಘ ಮತ್ತು ಪುಣ್ಯ ಸ್ಥಳಗಳ ಭೇಟಿಯಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ದಿನದ ಪ್ರೆಡಿಕ್ಷನಲ್ಲಿ ಅಟ್ಯಾಚ್ಮೆಂಟ್ ಆಯಿತು. ಹೆಂಗೆ ಅಟ್ಯಾಚ್ಮೆಂಟ್ ಆಯಿತು? ಈಗ ಶುಕ್ರ ದಶೆ ಬಂತಪ್ಪ. ಶುಕ್ರ ದಶೆ ಬಂದಾಗ ನೀವು ಎಸ್ಪೆಷಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಪ್ರೀತಿಯ ಭಾವನೆಗಳಲ್ಲಿ ಹೆಚ್ಚು ಒಳಗಾಗ್ಬಿಡ್ತೀರಿ. ಆ ಒಂದು ಭಾವನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಶುಕ್ರ. ಮುಂದಿನ ಒಂದು ಇದರಲ್ಲಿ ನಾನು ಶುಕ್ರ ಗ್ರಹದ ಬಗ್ಗೆ ಮತ್ತು ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ದಿನ ಡಿಟ್ಯಾಚ್ಮೆಂಟ್ ಬಗ್ಗೆ ಒಂದು ಮಾಹಿತಿ. ಹೀಗಾಗಿ ಪ್ರತಿದಿನ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ತುಂಬ ಜನ ಕಾಲ್ ಬರ್ತಾ ಇದೆ. ದಿನ ಒಂದು 50 ಪ್ರೆಡಿಕ್ಷನ್ ನೋಡುವಂಗಾಗಿದೆ ಜಾತಕ ನನಗೆ ಆನ್ಲೈನಲ್ಲಿ. ಯಾರ್ಯಾರಿಗೆ ತೊಂದರೆ ಇದೆ ಅವರೆಲ್ಲರೂ ಈ ಪ್ರೆಡಿಕ್ಷನ್ ಅನ್ನು ತಿಳ್ಕೊಂಡು ಪಾಸಿಟಿವ್ ಆಗಿ ಧ್ಯಾನ, ಹೋಮ, ಪೂಜೆ ಮಾಡ್ಕೊಂಡು ಹೋಗ್ಬಿಡಿ. ನಿಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.